ಎಸ್, ಈಗ ಸರ್ಕಾರ ಎಣ್ಣೆ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆಗಳಿದಾವೆ. 750 ml ಗಾತ್ರದ ಬಾಟಲ್ ಭಾರಿ ದುಬಾರಿ ಆಗಿತ್ತು, ಆದರೆ ಈಗ ಹಗ್ಗ ಆಗಿದೆ. ಪ್ರತಿ ಬಾಟಲಿಗೆ 5,000 ದರವನ್ನು ಏರಿಸಲಾಗಿದೆ. ಪ್ರತಿ ಬಾಟಲಿಗೆ 7,100 ಇರುವ ಮದ್ಯದ ದರ ಈಗ 5,200ಕ್ಕೆ ಇಳಿಕೆಯಾಗಿದೆ. ಮದ್ಯದ ದರ ಪಟ್ಟಿ ಶೀಘ್ರದಲ್ಲೇ ಅಬಕಾರಿ ಇಲಾಖೆಯಿಂದ ಪ್ರಕಟ ಆಗುವಂತಹ ಸಾಧ್ಯತೆಗಳಿದೆ. ಎಣ್ಣೆ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ ಸರ್ಕಾರ. ಎಣ್ಣೆ ಪ್ರಿಯರಿಗೆ ಇದು ಬಹುದೊಡ್ಡ ಒಳ್ಳೆಯ ಸುದ್ದಿ. ಜುಲೈ 1ನೇ ತಾರೀಕಿನಿಂದ ದುಬಾರಿ ಮದ್ಯ ಅಂದ್ರೆ ಕಾಸ್ಟ್ಲಿ ಮದ್ಯ ಏನಿದೋ ಅದು ಹಗ್ಗ ಆಗುವಂತಹ ಹಿನ್ನೆಲೆಯಲ್ಲಿ ಈಗ ಮದ್ಯದ ಮಾರಾಟವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಜುಲೈ 1ನೇ ತಾರೀಕಿಂದ ದುಬಾರಿ ಬೆಲೆಯ ಬ್ರ್ಯಾಂಡ್ಗಳ ಮದ್ಯದ ದರ ಹಗ್ಗ ಆಗುತ್ತೆ, ಅಂದ್ರೆ ಚೀಪ್ ರೇಟ್ಗೆ ಸಿಗುತ್ತೆ ಅಂತ ಹೊರ ರಾಜ್ಯಗಳ ಮದ್ಯದ ದರ ಆಧರಿಸಿ ಹೊಸ ಬೆಲೆಯನ್ನು ನಿಗದಿಪಡಿಸಿಕೊಂಡಿದೆ ಏನು ಸರ್ಕಾರ ಒಟ್ಟಾರೆಯಾಗಿ ಮದ್ಯಪ್ರಿಯರಿಗೆ ಒಂದರ್ಥದ ಒಳ್ಳೆಯ ಸುದ್ದಿಯನ್ನೇ ಕೊಡ್ತಾ ಇದೆ ಎನ್ನುವಂತಹದ್ದು ಕೂಡ. ಈಗ ನೆರೆ ರಾಜ್ಯಗಳಲ್ಲಿ ಹೋಲಿಕೆಯನ್ನು ಮಾಡಿದ್ರೆ ನಮ್ಮ ರಾಜ್ಯದ ರೇಟ್ಗಳು ಜಾಸ್ತಿ ಆಗಿತ್ತು. ಹೀಗಾಗಿ ಗಡಿ ಭಾಗದ ಜನ ನೆರೆ ರಾಜ್ಯಗಳಲ್ಲಿ ಮದ್ಯ ಖರೀದಿಯನ್ನು ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಈಗ ಭಾರಿ ನಷ್ಟ ಆಗಿತ್ತು. ಇದು ಅಬಕಾರಿ ತೆರಿಗೆ ನಷ್ಟ ಆಗ್ತಾ ಇತ್ತು. ಕಾರಣ ನಮ್ಮ ರಾಜ್ಯದಲ್ಲಿ ಸಿಗುವಂತಹ ಮದ್ಯದ ಬೆಲೆ ಜಾಸ್ತಿ, ಹೊರ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ತುಂಬಾನೇ ದುಬಾರಿ. ಹಾಗಾಗಿ ನಾವು ಹೊರ ರಾಜ್ಯದಿಂದನೇ ಮದ್ಯವನ್ನು ಖರೀದಿ ಮಾಡ್ತೀವಿ ಅಂತ ಹೊರ ರಾಜ್ಯದಿಂದ ಮದ್ಯವನ್ನು ಖರೀದಿ ಮಾಡ್ತಾ ಇದ್ರು. ಹಾಗಾಗಿ ಈಗ ಸರ್ಕಾರ ಅವನ್ನೆಲ್ಲವನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಏಟು ಬೀಳಬಾರ್ದು, ನಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಮತ್ತೆ ದುಬಾರಿ ಮದ್ಯಗಳನ್ನು ಒಂದರ್ಥದಲ್ಲಿ ಅದರ ಬೆಲೆಯನ್ನು ಕಡಿಮೆ ಮಾಡ್ತಾ ಇದೆ ಎನ್ನುವಂತಹದ್ದು. ಈಗ ಒಟ್ಟಾರೆಯಾಗಿ ಮದ್ಯಪ್ರಿಯರಿಗೆ ಇದು ಒಂದರ್ಥದ ಶುಭ ಸುದ್ದಿ ಅಥವಾ ಗುಡ್ ನ್ಯೂಸ್. ದುಬಾರಿ ಬೆಲೆಯ ಬ್ರಾಂಡಿ, ವಿಸ್ಕಿ, ಜಿನ್, ರಮ್ ಜುಲೈ 1ನೇ ತಾರೀಕಿಂದ ಭಾರಿ ಹಗ್ಗ ಆಗುವಂತಹ ಸಾಧ್ಯತೆಗಳಿದ್ದಾವೆ. 750 ml ಗಾತ್ರದ ಬಾಟಲ್ 2,000 ದರದಿಂದ 1,700 ಅಥವಾ 1,800ಕ್ಕೆ ಇಳಿಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ರಾಜ್ಯದ ಇನ್ನೇನು ಈಗಿನ ಹೊಸ ದರದ ಪಟ್ಟಿಯನ್ನು ಅಬಕಾರಿ ಇಲಾಖೆ ಇನ್ನೇನು ಕೆಲ ದಿವಸಗಳಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಬಹುದು. ಹೊರ ರಾಜ್ಯಗಳಿಂದ ಜನ ಮದ್ಯವನ್ನು ಖರೀದಿ ಮಾಡ್ತಾ ಇದ್ರು, ಕಾರಣ ರಾಜ್ಯದಲ್ಲಿ ಸಿಗುವಂತಹ ಮದ್ಯದ ಬೆಲೆ ಜಾಸ್ತಿ. ಹಾಗಾಗಿ ಹೊರ ರಾಜ್ಯದಲ್ಲಿ ಕಮ್ಮಿ ಬೆಲೆಗೆ ಮದ್ಯವನ್ನು ತರಿಸ್ತಾ ಇದ್ರು, ಖರೀದಿ ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೂ ಮತ್ತು ಅಬಕಾರಿ ಇಲಾಖೆಯ ಬೊಕ್ಕಸಕ್ಕೂ ಕೂಡ ಬಹಳಷ್ಟು ನಷ್ಟ ಮತ್ತು ಪೆಟ್ಟು ಸಿಗ್ತಾ ಇತ್ತು. ಹಾಗಾಗಿ ಇವೆಲ್ಲವನ್ನೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಕೊಂಡು ಈಗ ಏನು ದುಬಾರಿ ಬೆಲೆಯ ಮದ್ಯದ ರೇಟನ್ನು ಇಳಿಸುವಂತಹ ನಿರ್ಧಾರವನ್ನು ಮಾಡಿಕೊಂಡಿದೆ. ಇನ್ನೇನು ಕೆಲ ದಿವಸಗಳಲ್ಲಿ ಆ ಒಂದು ಅಧಿಕೃತವಾದಂತಹ ದರದ ಪಟ್ಟಿಯು ಕೂಡ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಪ್ರತಿ ಬಾಟಲಿಗೆ 5,000 ದರ ಇರುವಂತಹ ಬ್ರ್ಯಾಂಡ್ ಮದ್ಯದ ದರ ಈಗ 3,600 ಅಥವಾ 3,700ಕ್ಕೆ ಇಳಿಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಪ್ರತಿ ಬಾಟಲಿಗೆ 7,100 ಇರುವ ಮದ್ಯದ ದರ 5,200ಕ್ಕೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಅಬಕಾರಿ ಇಲಾಖೆ ಪದೇ ದರವನ್ನು ಜಾಸ್ತಿ ಮಾಡ್ತಾ ಇತ್ತು ಎನ್ನುವಂತಹ ಆರೋಪವೂ ಕೂಡ ಕೇಳಿಬರ್ತಾ ಇತ್ತು.